ಕ್ಷೇತ್ರದಿಂದ ಎಚ್.ಡಿ. ರೇವಣ್ಣ 3 ಬಾರಿ ವಿಜಯ ಮಾಲೆ ಹಾಕಿಸಿಕೊಂಡಿದ್ದಾರೆ. ಅಂದಮೇಲೆ ಕ್ಷೇತ್ರ ಕೂಡ ಅಭಿವೃದ್ಧಿ ಆಗಿರಬೇಕಲ್ವಾ ಅಂತ ಕೇಳೋರೆ ಹೆಚ್ಚು. ಅದರ ಬಗ್ಗೆ ನೀವು ಮಾತಾಡೋದಕ್ಕಿಂತ ಕ್ಷೇತ್ರದ ಮತದಾರರು ಏನ್ ಹೇಳ್ತಾರೆ ಅನ್ನೋದನ್ನ ತಿಳ್ಕೊಂಡು ಬರೋಣ ಬನ್ನಿ. ಪ್ರಭಾವಿ ಮುಖಂಡರಾಗಿರುವ ಎಚ್.ಡಿ. ರೇವಣ್ಣನವರು ಈ ಕ್ಷೇತ್ರದಲ್ಲಿ ಸಾವಿರಾರು ಕೋಟಿ ವೆಚ್ಚದ ಕಾಮಗಾರಿಗಳನ್ನು ಮಾಡಿಸಿದ್ದಾರೆ. ಇಲ್ಲಿರುವ ನರ್ಸಿಂಗ್ ಕಾಲೇಜು, ರಸ್ತೆಗಳು ಹಾಗೂ ಇತರ ಕಾಮಗಾರಿಗಳು ಇವರ ಅಭಿವೃದ್ಧಿ ಕಾರ್ಯಗಳಿಗೆ ಕನ್ನಡಿಯಾಗಿವೆ. ಹೊಳೆನರಸೀಪುರ ಕ್ಷೇತ್ರದಲ್ಲಿರುವ ಸಮಸ್ಯೆಗಳೇನು? ರೇವಣ್ಣ ವಿರುದ್ಧ ಮತದಾರರ ಆಕ್ರೋಶ. ಎಚ್.ಡಿ. ರೇವಣ್ಣ ಈ ಕ್ಷೇತ್ರದಲ್ಲಿ 4 ಬಾರಿ ಸ್ಪರ್ಧಿಸಿ 3 ಬಾರಿ ಗೆದ್ದಿದ್ದಾರೆ. 2 ಬಾರಿ ಸಚಿವರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಸಚಿವರಾಗಿದ್ದಾಗ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಈ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ರೀತಿಯ ಕ್ರಾಂತಿ ಮಾಡಿದ್ದಾರೆ. ನರ್ಸಿಂಗ್ ಮಹಾವಿದ್ಯಾಲಯ, ಹಳ್ಳಿಗೂ ಪ್ರಥಮ ದರ್ಜೆ ಕಾಲೇಜುಗಳನ್ನು ತಂದಿದ್ದಾರೆ. ಈ ಭಾಗದಲ್ಲಿ ರಸ್ತೆ ಮತ್ತು ಕುಡಿಯುವ ನೀರಿನ ಸೌಲಭ್ಯಗಳನ್ನು ಕಲ್ಪಿಸಿದ್ದಾರೆ. ಆದರೂ ಇನ್ನೂ ಕೆಲ ಭಾಗಗಳಲ್ಲಿ ಇನ್ನೂ ಕೆಲವು ಸಮಸ್ಯೆಗಳು ಹಾಗೆ ಉಳಿದುಕೊಂಡಿವೆ. ಇಲ್ಲಿ ದೇವೇಗೌಡ ಪ್ರಧಾನಮಂತ್ರಿ ಆದರು, ರೇವಣ್ಣ ಮಂತ್ರಿ ಆದರು, ಕುಮಾರಣ್ಣ ಮುಖ್ಯಮಂತ್ರಿ ಆದರು. ಆದರೆ ನಮ್ಮ ಹೊಳೆನರಸೀಪುರ ತಾಲೂಕಲ್ಲಿ ಯಾವುದೇ ಇಂಡಸ್ಟ್ರಿಯಲ್ಲು ಫ್ಯಾಕ್ಟ್ರಿಗಳಿಲ್ಲದೆ ಇರೋದ್ರಿಂದ ಜೀವನ ಮಾಡಲಿಕ್ಕೆ ನಿರುದ್ಯೋಗಿಗಳು ಬಹಳಷ್ಟು ಬೀದಿಲಿ ಗಾರೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಆದ್ದರಿಂದ ಇವರು ಎಷ್ಟೇ ಅಧಿಕಾರ ಮಾಡಿದರೂ ಕೂಡ ನಮಗೆ ಉತ್ತಮವಾದ ಅಧಿಕಾರ ಕೊಟ್ಟಿಲ್ಲ. ಇಲ್ಲಿ ಜನಗಳಿಗೆ ಸೌಕರ್ಯವಾಗಿ ಏನು ಜೀವನ ಮಾಡಬೇಕು, ಜೀವನಕ್ಕೆ ಎಷ್ಟು ಉತ್ತಮವಾದ ಮಾರ್ಗದರ್ಶನ ಕೊಡಬೇಕು ಅನ್ನೋ ರೀತಿಯಲ್ಲಿ ನಮ್ಮಗಳಿಗೆ ಇಲ್ಲಿ ನಿರೂಪಿಸಿಲ್ಲ. ರೇವಣ್ಣನವರು ಅಭಿವೃದ್ಧಿ ಕೆಲಸ ಮಾಡಿದ್ರೂ ಸಾಕಷ್ಟು ಮತದಾರರ ವಿರೋಧಕ್ಕೆ ಗುರಿಯಾಗಿದ್ದಾರೆ. ಇವರು ಕೆಲ ಭಾಗಕ್ಕೆ ಮಾತ್ರ ಅಭಿವೃದ್ಧಿ ಮಾಡಿಸಿದ್ದಾರೆ ಅನ್ನೋ ಆರೋಪಗಳಿವೆ. ಸೂರನಹಳ್ಳಿ ಭಾಗದ ಜನರು ಇವರನ್ನ ವಿರೋಧಿಸುತ್ತಾರೆ. ಒಂದು ಬರೀ ಸುಳ್ಳು. ಈಗ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮ್ಮ ಮಾನ್ಯ ಮಾಜಿ ಮಂತ್ರಿಗಳು ರೇವಣ್ಣವರು. ಎಂಥದ್ದು ಮುನ್ಸಿಪಾಲಿಟಿನ ಮಾದರಿ ಮಾಡಿಬಿಡ್ತೀವಿ ಅಂತ. ಇಷ್ಟು ದಿನ 4-5 ಸರಿ ಅಧಿಕಾರ ಮಾಡಿದರೆ ಯಾಕೆ ಮಾಡೋಕ್ಕಾಗಲಿಲ್ಲ? ಸುಮ್ಮನೆ ಇದೇ ಥರ ಪಳ್ಳು ಭರವಸೆ ತಗೊಂಡು ಓಟ್ ಕೇಳ್ಕೊಂಡು ಓಟ್ ಗೆದ್ದಾದ್ಮೇಲೆ ಮುಗಿದೋಯ್ತು ಕತೆ. ಇನ್ನು ಈಗ ನಮ್ಮ ಸ್ನೇಹಿತರು ಹೇಳಿದಂಗೆ ಹರಿಜನರ ವಿರೋಧಿ 100% ಭಾಗ ಹರಿಜನರ ವಿರೋಧಿನೇ ಅವರು. ಗ್ರಾಮಸ್ಥರ ಗೋಳು ಕೇಳೋರು ಯಾರು? ಕ್ಷೇತ್ರದ ಮತದಾರರು ಏನ್ ಹೇಳ್ತಾರೆ? ಸೂರನಹಳ್ಳಿ, ದೊಡ್ಡ ಕುಂಚೆಯೂ ಸೇರಿದಂತೆ ಇತರ ಹಳ್ಳಿಗಳಲ್ಲಿ ರಸ್ತೆಗಳಿಲ್ಲ. ಅಗತ್ಯ ಸೌಲಭ್ಯಗಳು ಕೂಡ ಮರೀಚಿಕೆಯಾಗಿವೆ. ಅಭಿವೃದ್ಧಿ ಸಂಪೂರ್ಣವಾಗಿ ಕುಂಠಿತಗೊಂಡಿದೆ. ಕಾರಣ ಕೇಳಿದ್ರೆ ರೇವಣ್ಣ ದ್ವೇಷ ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನೋ ದೂರುಗಳು ಕೇಳಿಬರ್ತಿವೆ. 5-10 ವರ್ಷ ಆಯಿತು ರೇವಣ್ಣ ಗೆದ್ದು ಇದು ಮಾಡಿರೋದು. ಎಲ್ಲ ದೌರ್ಜನ್ಯ ಸರ್. ಅಫಿಷಿಯಲಿಂದ ಎಲ್ಲ ಯಾವ ಆಫೀಸರ್ ತಗೊಳ್ಳಿ ಎಲ್ಲ ಎದುರಿಸ್ಕೊಂಡು ಬಿಲ್ ಮಾಡಿಸೋದು, ಕಳಪ ಕಾಮಗಾರಿಗೆ, ಪೊಲೀಸ್ ಸ್ಟೇಷನ್ನು, ಎನಿವನ್ನು ಎಲ್ಲವನ್ನೂ ಇದು ಮಾಡ್ಕೊಂಡು ಕೊನೆಗೆ ಈಗ ತಡೆಗೋಡೆ ಅಂತ ಮಾಡ್ತಾಯಿದ್ದಾರೆ. ಅದರಿಂದ ಏನು ಅಂದರೆ ಪ್ರಯೋಜನ ಇಲ್ಲ. ಅದು ಸುಮ್ಮನೆ ಒಟ್ಟಿನಲ್ಲಿ ದುಡ್ಡು ಮಾಡ್ಕೋಬೇಕು ಆ ಥರ ಮಾಡ್ತಾಯಿದ್ದಾರೆ. ಅದರಲ್ಲೂ ಈ ಸರಿ ಅಂತವೇ ಕಾಂಗ್ರೆಸ್ಗೆ ಒಳ್ಳೆ ಅಲೆ ಇದೆ ಸರ್. ಮೇಡಮ್ ಈ ಸತಿ ಹೊಳೆನರಸೀಪುರದಲ್ಲಿ ಎಸ್.ಸಿ. ಅನುಪಮ ಮಹೇಶ್ ಗೆಲ್ಲದಂತ ಗ್ಯಾರಂಟಿ ಸರ್. ಅದರಲ್ಲಿ 100% ಡೌಟ್ ಇಲ್ಲ ಸರ್. ಅಂಬೇಡ್ಕರ್ ನಗರಕ್ಕೆ ಪರಿಶಿಷ್ಟ ಜಾತಿಗೆ ಯಾವುದೇ ಸೈಟ್ ಆಗಲಿ, ಯಾವುದೇ ಒಂದು ಲೋನ್ ಆಗಲಿ ಮನೆ ಕಟ್ಟಕ್ಕೆ ಯಾವುದೂ ಸಹಾಯ ಇಲ್ಲ. ಬೇರೆ ಜಾತಿ ಮಾಡಿದ್ದಾರೆ. ನಮ್ಮ ಜಾತಿಗೆ ಹಿಂದುಳಿದರೆ ನಮ್ಮ ಪರಿಶಿಷ್ಟ ಜಾತಿಗೆ ಅವರಿಗೆ ಯಾವುದೇ ಅನುಕೂಲ ಮಾಡಿಲ್ಲ. ಯಾವ್ದು ನೀರು ಸವಲತ್ತು ಇಲ್ಲ ಜಾಸ್ತಿ ಚೆನ್ನಾಗಿ, ಬಡವರಿಗೆ ಅನುಕೂಲವಿಲ್ಲ. ಆ ರೀತಿ ನಮ್ಮನ್ನು ಕಡೆಗಣಿಸಿದ್ದಾರೆ ಈ ಹಾಲಿ ಶಾಸಕರಾದ ಎಚ್.ಡಿ. ರೇವಣ್ಣರವರು. ಯಾವ ಕೆಲಸ ಮಾಡಿದ್ರು ಸರ್ ನಮಗೆ, ನಮ್ಮ ಪರಿಶಿಷ್ಟ ಜಾತಿಯವರಿಗೆ? ರೋಡ್ಗಳೆಲ್ಲ ಹೋಗಿದೆ. ಆಮೇಲೆ ರೋಡ್ಗಳು ಮಾಡಿದ್ದಾರೆ ಸರ್, ಚರಂಡಿಗಳು ಮಾಡಿದ್ದಾರೆ, ಎಲ್ಲ ಕಿತ್ತು ಆಗ್ಲೇ 1 ವಾರಕ್ಕೆ ಇಲ್ಲ. ಅವು ಕಳಪೆ ಕಾಮಗಾರಿ ಮಾಡಿದ್ದಾರೆ. ಈ ಭಾಗದಲ್ಲಿ ಸುಮಾರು 30,000 ಕುರುಬ ಸಮುದಾಯದ ಮತದಾರರಿದ್ದಾರೆ. ಇವರೆಲ್ಲ ಮೊದಲಿನಿಂದಲೂ ಕಾಂಗ್ರೆಸ್ ಕಾರ್ಯಕರ್ತರು. ಜೆಡಿಎಸ್ ಕಡೆ ಒಲವು ತೋರಿಸಿಲ್ಲ. ಹೀಗಾಗಿ ರೇವಣ್ಣ ದ್ವೇಷ ರಾಜಕಾರಣ ಮಾಡ್ತಿದ್ದಾರೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದಿವೆ. ಇದೇ ಸೂರನಹಳ್ಳಿಯಲ್ಲಿ ಹೌಸಿಂಗ್ ಬೋರ್ಡ್ ಮಾಡಿಸಲು ಫಲವತ್ತಾದ ಜಮೀನನ್ನೇ ರೇವಣ್ಣ ಡಿನೋಟಿಫಿಕೇಶನ್ ಮಾಡಿಸಿದ್ರು. ಇದು ಅವರ ದ್ವೇಷ ರಾಜಕಾರಣಕ್ಕೆ ಸಾಕ್ಷಿ ಎಂದು ಈ ಭಾಗದ ಜನ ಹೇಳ್ತಿದ್ದಾರೆ. ಹೊರತು ಒಳ್ಳೇದು ಮಾಡಿಲ್ಲ. ಸುಮಾರಿಗೆ 1997ರಲ್ಲಿ ಸೂರನಹಳ್ಳಿ ಜಮೀನಿನ 88 ಎಕರೆ ಜಮೀನಿನ ಕೋರ್ಟ್ ಕೆಳಗಿಬಿಟ್ಟು ಡಿನೋಟಿಫಿಕೇಶನ್ ಆದ್ರೂ ಪುಡ್ಸಮ್ಗೌಡ್ರ ಕಾಲದಲ್ಲಿ ಡಿನೋಟಿಫಿಕೇಶನ್ ಮಾಡಿದರು. ಇವರು ಅಕ್ವೈರ್ ಮಾಡಿದರು. ಆದರೂ ಅದು ಬೇಡ, ಮುನ್ಸಿಪಾಲ್ಟಿಗೆ ಬೇಡ, ಅದು ನಮಗೆ ದುಡ್ಡು ಕಟ್ಟೋಕ್ಕಾಗಲ್ಲ ರೈತರಿಗೆ, 3 ಬೆಳೆ ಜಮೀನು ಅಂತೇಳಿ ಅವರು ಬಿಟ್ಟಾಕಿದ್ರು. ಜಮೀನು ಡಿನೋಟಿಫಿಕೇಶನ್ ಮಾಡಿಸಿದ್ರು ಪುಡ್ಸಮ್ಗೌಡರು. ಅವರು ಸತ್ತ ನಂತರ ಇವರು ತಮ್ಮ ಚೀಫ್ ಮಿನಿಸ್ಟರ್ ಆದಮೇಲೆ ಮತ್ತೆ ಅಕ್ವೈರ್ ಮಾಡಿಸಿದ್ರು. ಅಕ್ವೈರ್ ಮಾಡಿಸಿ ರೈತರಿಗೆ ದುಡ್ಡು ಕೊಟ್ಟಿಲ್ಲ.
ದುಡ್ಡು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ, ಸುಮ್ಮನೆ ನಮ್ಮ ರೈತರನ್ನ ಗೋಳಾಗ್ತಾ ಇದ್ದಾರೆ. ಎಚ್ ಡಿ ರೇವಣ್ಣ ದಲಿತ ಕುರುಬ ಸಮುದಾಯಗಳನ್ನ ನಿರ್ಲಕ್ಷಿಸಿದ್ದಾರೆ. ಅಲ್ಲದೆ ಇವರ ಜಾತಿಯವರಿಗೆ ಮತ್ತು ಬಂಧುಗಳಿಗೆ ಮಾತ್ರ ಗುತ್ತಿಗೆ ನೀಡ್ತಾರೆ ಅನ್ನೋದು ಇವರ ಮೇಲಿನ ಗಂಭೀರ ಆರೋಪ. ಈ ಅಂಶಗಳೇ 2013ರ ವಿಧಾನಸಭಾ ಚುನಾವಣೆಯಲ್ಲಿ ಹಿನ್ನಡೆಗೆ ಕಾರಣವಾಗಬಹುದು. ಒಟ್ಟಾರೆ ಹೊಳೆನರಸೀಪುರದಲ್ಲಿ ಈ ಬಾರಿ ಜೆಡಿಎಸ್ ತನ್ನ ಪ್ರಾಬಲ್ಯ ಮೆರೆಯುತ್ತಾ ಅಥವಾ ಕಾಂಗ್ರೆಸ್ ಅಥವಾ ಬಿಜೆಪಿ ಟಕ್ಕರ್ ಕೊಡ್ತವಾ ಅನ್ನೋದು ಭವಿಷ್ಯದಲ್ಲಿ ಗೊತ್ತಾಗಲಿದೆ. ನಾಳೆ ಮತ್ತೊಬ್ಬ ಅತಿರಥನ ಅಖಾಡದ ಸಂಪೂರ್ಣ ಚಿತ್ರಣ ಹೊತ್ತುಕೊಂಡು ನಿಮ್ಮ ಮುಂದೆ ಹಾಜರಾಗ್ತೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.